ಪೆಬಲ್ಸ್ ಕನ್ನಡ. ಅನ್ನದಾನ ಪದ್ಯದ ಅಭ್ಯಾಸ ಕಾರ್ಯದಲ್ಲಿ ಮೊದಲನೇದು ಪದಗಳ ಅರ್ಥ, ಅವುಗಳನ್ನು ನೋಡೋಣ. ಫಸ್ಟ್ ವರ್ಡ್ ಅಡವಿ. ಅಡವಿ ಅಂದರೆ ಕಾಡು, ಅರಣ್ಯ, ವನ. ದಣಿವು. ದಣಿವು ಆಯಾಸ, ಸುಸ್ತು. ದಾನ ಅಂದರೆ ಕೊಡುಗೆ, ಉಡುಗೊರೆ. ಬೇಡ ಅಂದರೆ ಬೇಟೆಗಾರ, ಹಂಟರ್. ಮಂದಿ ಅಂದರೆ ಜನ, ಪೀಪಲ್. ಸರ್ಪ ಹಾವು, ಉರಗ. ಹಡೆ ಅಂದರೆ ಹೆರಿಗೆಯಾಗು ಅಥವಾ ಜನ್ಮ ನೀಡು ಅಂತ. ಕೈಲಾಸ. ಕೈಲಾಸ ಅಂದರೆ ಶಿವ ವಾಸಿಸ್ತಕ್ಕಂಥ ಸ್ಥಳ, ಶಿವನ ವಾಸಸ್ಥಳ ಅದು. ದರ್ಬಾರು. ದರ್ಬಾರು ಅಂದರೆ ಅಧಿಕಾರ ನಡೆಸುವಿಕೆ. ಭಿಕ್ಷೆ. ಭಿಕ್ಷೆ ಅಂದರೆ ತಿರುಪೆ ಎತ್ತು ಅಂತ ಅಥವಾ ಬೇಡುವುದು ಅಂತ. ವರ. ವರ ಅಂದರೆ ಮದುವೆಯಾಗುವ ಗಂಡು, ಮದುಮಗನನ್ನ ವರ ಅಂತ ಕರಿತೀವಿ, ಮದುಮಗ ಇನ್ನೊಂದರ್ಥ. ಸೀದಾ. ಸೀದಾ ಅಂದರೆ ನೇರವಾಗಿ ಹೋಗಿ ಅಂತ, ನೇರವಾಗಿ. ಮತ್ತೊಮ್ಮೆ ನೋಡಿ, ಅಡವಿ ಕಾಡು ಅರಣ್ಯ, ದಣಿವು ಆಯಾಸ, ದಾನ ಕೊಡುಗೆ, ಬೇಡ ಬೇಟೆಗಾರ, ಮಂದಿ ಜನ, ಸರ್ಪ ಹಾವು ಉರಗ, ಹಡೆ ಹೆರಿಗೆಯಾಗು, ಕೈಲಾಸ ಶಿವನ ವಾಸಸ್ಥಳ, ದರ್ಬಾರು ಅಧಿಕಾರ ನಡೆಸುವಿಕೆ, ಭಿಕ್ಷೆ ತಿರುಪೆ ಬೇಡುವುದು, ವರ ಮದುವೆಯಾಗುವ ಗಂಡು, ಸೀದಾ ನೇರವಾಗಿ. ಸೊ ಇಷ್ಟು ಪದಗಳ ಅರ್ಥಗಳನ್ನು ನೋಡಬಹುದು. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಹೀಗಿದೆ: ತಾಯಿಯು ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? ಈ ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತಾಯಿಯು ಅನ್ನದಾನವನ್ನ ಬಿಟ್ಟಿದ್ದರೆ ಶ್ರೀಮಂತರಾಗಬಹುದೇ ಅಂತ ಯೋಚನೆ ಬಂದಿತ್ತು. ಯೋಚನೆ ಬಂದಿತು. ಎರಡನೇದು, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ತಾಯಿಯು ಏನಂತ ಹೇಳಿದ್ಲು ಅಂದ್ರೆ, ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ. ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ. ಹಾಗೂ ಅದರ ಪುಣ್ಯ, ಅನ್ನದಾನದ ಪುಣ್ಯ ಕೊನೆ ತನಕ ಇರುತ್ತದೆ ಎಂದು ಹೇಳಿದಳು. ಮೂರನೇ ಪ್ರಶ್ನೆ: ತಾಯಿ ಮಗನನ್ನ ಶಿವನ ಬಳಿ ಏಕೆ ಕಳುಹಿಸಿದಳು? ಏಕೆ ಕಳಿಸಿದಳು ಅಂದ್ರೆ, ಅನ್ನದಾನದ ಪುಣ್ಯ ಏನೆಂದು ಕೇಳ್ಕೊಂಬ ಅಂತೇಳಿ ಕಳಿಸ್ತಾಳೆ. ತಾಯಿ ಮಗನನ್ನು ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ
ಕಳುಹಿಸಿದಳು. ನಾಲ್ಕನೇ ಪ್ರಶ್ನೆ, ಬೇಡನಿಗೆ ಹುಡುಗನನ್ನು ನೋಡಿ ಏಕೆ ಕರುಣೆ ಬಂತು? ಈ ಹುಡುಗನನ್ನ ಹಾಗೆಯೇ ಬಿಟ್ಟರೆ ಹುಲಿ ಸಿಂಹಗಳಿಗೆ ತುತ್ತಾಗಬಹುದೆಂದು ಕರುಣೆ ಬಂತು. ನೆಕ್ಸ್ಟ್ 5ನೇ ಪ್ರಶ್ನೆ, ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು? ಸೊ ರಾಜ ಒಂದು ಕೆರೆಯನ್ನು ಕಟ್ಟಿಸಿರ್ತಾನೆ, ಅದರಲ್ಲಿ ಒಂದು ಹನಿ ಕೂಡ ನೀರು ಇರೋದಿಲ್ಲ. ಸೊ ಯಾಕೆ ನೀರಿಲ್ಲ ಅಂತ ಕೇಳ್ಕೊಂಬ ಅಂತ ಹೇಳ್ತಾನೆ. ಉತ್ತರ ರಾಜನು ಕಟ್ಟಿಸಿದ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ, ಏಕೆಂದು ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು. ಮತ್ತೊಮ್ಮೆ ನೋಡಿ, ತಾಯಿಯ ಅನ್ನದಾನವನ್ನು ಕಂಡ ಮಗನಿಗೆ ಯಾವ ಯೋಚನೆ ಬಂದಿತು? ತಾಯಿಯು ಅನ್ನದಾನವನ್ನು ಬಿಟ್ಟಿದ್ರೆ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತು. 2ನೇ ಪ್ರಶ್ನೆ, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ಉತ್ತರ, ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಹಾಗೂ ಅನ್ನದಾನದ ಪುಣ್ಯ ಕೊನೆಯ ತನಕ ಇರುತ್ತದೆ ಅಂತೇಳಿ ಹೇಳಿದಳು. 3ನೇದು, ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು? ಉತ್ತರ, ತಾಯಿ ಮಗನನ್ನ ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ಕಳುಹಿಸಿದಳು. 4ನೇದು, ಬೇಡನಿಗೆ ಹುಡುಗನನ್ನು ನೋಡಿ ಏಕೆ ಕರುಣೆ ಬಂತು? ಹುಡುಗನನ್ನ ಹಾಗೆ ಅಲ್ಲೇ ಕಾಡಿನಲ್ಲೇ ಬಿಟ್ಟರೆ ಹುಲಿ ಸಿಂಹಗಳಿಗೆ ತುತ್ತಾಗಬಹುದೆಂದು ಕರುಣೆ ಬಂದಿತು. 5ನೇ ಪ್ರಶ್ನೆ, ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು? ಉತ್ತರ, ರಾಜನು ಕಟ್ಟಿಸಿದ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ. ಸೊ ಅದು ಯಾಕೆ ಎಂದು ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು. 6ನೇ ಪ್ರಶ್ನೆ, ಕುಂಟನು ಶಿವನ ಬಳಿ ಕೇಳಬಯಸಿದ ಪ್ರಶ್ನೆ ಯಾವುದು? ಸೊ ಉತ್ತರ, ಪ್ರಶ್ನೆ ಯಾವುದು ಅಂದರೆ, ಕುಂಟನ ಕುಂಟುತನಕ್ಕೆ ಕಾರಣವೇನು? ಎಂಬ ಪ್ರಶ್ನೆ ಕೇಳಲು ಬಯಸಿದ. 7ನೇದು, ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದಿದ್ದು ಹೇಗೆ? ರಾಜನು ಹುಡುಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ರಾಜನು ಹುಡುಗನಿಗೆ ತನ್ನ ಮಗಳನ್ನ
ಕೊಟ್ಟು ಮದುವೆ ಮಾಡಿದ್ದರಿಂದ ಕೆರೆಗೆ ನೀರು ಬಂತು ಅಂತ. ಇನ್ನು 8ನೇದು, ಕುಂಟನಿಗೆ ಕಾಲು ಬಂದದ್ದು ಹೇಗೆ? ಹೇಗೆ ಅಂತಂದರೆ ಅವನಿಗೆ ಕಲಿತ ವಿಷಯಗಳನ್ನು, ಕಲಿತ ವಿದ್ಯೆಯನ್ನು ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಆ ಕಲಿತ ವಿದ್ಯೆಯನ್ನು ಯಾರಿಗಾದರೂ ದಾನ ಮಾಡಿದ್ರೆ ಕಾಲು ಬರುತ್ತದೆ ಅಂತ ಹೇಳಿದರು. ಆ ಕಾರಣ ಅವನಿಗೆ ವಿದ್ಯೆ ಬಂತು. ಕಲಿತ ವಿದ್ಯೆಯನ್ನು ದಾನ ಮಾಡಿದರೆ ಕುಂಟನಿಗೆ ಕಾಲು ಬಂತು. ನೆಕ್ಸ್ಟ್ 9ನೇ ಪ್ರಶ್ನೆ, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ಏಕೆ ಅಂತಂದರೆ ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನಿಗೆ ಕೊಡಲು ಹೋದನು. ರಾಜನ ಹೆಂಡತಿಗೆ ಕೊಡಲಿಕ್ಕೆ ಹೋಗ್ತಾನೆ. ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ಕೊಡಲು ನೇಪಾಳಕ್ಕೆ ಹೋದನು. ನೆಕ್ಸ್ಟ್ 10ನೇ ಪ್ರಶ್ನೆ, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಏಕೆ ಅಂತಂದರೆ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಹಣ್ಣು, ಕುಡಿಯಲು ಹಾಲು ಕೊಡದಿದ್ದರಿಂದ ಬೇಡನೆ ಹೆಂಡತಿ ಹಂದಿಯಾಗಿ ಹುಟ್ಟಿದ್ಲು. ಕೊಡದಿದ್ದರಿಂದ ಬೇಡನೆ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು. ಮತ್ತೊಮ್ಮೆ ನೋಡಿ 6ನೇ ಪ್ರಶ್ನೆ, ಕುಂಟನು ಶಿವನ ಬಳಿ ಕೇಳಬಯಸಿದ ಪ್ರಶ್ನೆ ಯಾವುದು? ಉತ್ತರ, ಕುಂಟನು ತನ್ನ ಕುಂಟತನಕ್ಕೆ ಕಾರಣವೇನು ಎಂಬ ಪ್ರಶ್ನೆಯನ್ನು ಕೇಳಲು ಬಯಸಿದ. 7ನೇದು, ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದಿದ್ದು ಹೇಗೆ? ಉತ್ತರ, ರಾಜನು ಹುಡುಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ಅವನು ಕಟ್ಟಿಸಿದ ಕೆರೆಗೆ ನೀರು ಬಂದಿತು. 8ನೇ ಪ್ರಶ್ನೆ, ಕುಂಟನಿಗೆ ಕಾಲು ಬಂದದ್ದು ಹೇಗೆ? ಉತ್ತರ, ಕಲಿತ ವಿದ್ಯೆಯನ್ನು ದಾನ ಮಾಡಿದ ಕಾರಣ ಕುಂಟನಿಗೆ ಕಾಲು ಬಂತು. 9ನೇ ಪ್ರಶ್ನೆ, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ಉತ್ತರ, ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ಕೊಡಲು ನೇಪಾಳಕ್ಕೆ ಹೋದನು. 10ನೇ ಪ್ರಶ್ನೆ, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಉತ್ತರ, ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಹಣ್ಣು, ಕುಡಿಯಲು ಹಾಲು ಕೊಡದಿದ್ದರಿಂದ ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದಳು. ಅಭ್ಯಾಸ ಕಾರ್ಯಗಳಲ್ಲಿ ಆಮೇನು ಪದಗಳನ್ನು ಬಿಡಿಸಿ ಬರೆಯಿರಿ. ಮೊದಲನೇದು, ಅಲ್ಲಿಗೊಬ್ಬ, ಅಲ್ಲಿಗೆ ಪ್ಲಸ್ ಒಬ್ಬ. ಎರಡನೇದು, ಆಗಲೆಂದು,
ಆಗಲೆಂದು, ಆಗಲಿ ಪ್ಲಸ್ ಎಂದು. ಮೂರನೇದು ಸರ್ಪವಿತ್ತು, ಸರ್ಪವು ಪ್ಲಸ್ ಇತ್ತು. ನಾಲ್ಕನೇದು ಕೆರೆಯಲ್ಲಿ, ಕೆರೆ ಪ್ಲಸ್ ಅಲ್ಲಿ. ಇನ್ನು ಆಮೇಲೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನಿಗೆ ಫಸ್ಟ್ ಒನ್ ಶ್ರೀಮಂತ, ಶ್ರೀಮಂತ ಬಡವ. ಎರಡನೇದು ಪುಣ್ಯ, ಪುಣ್ಯ ಪಾಪ. ಮೂರನೇದು ಕರುಣೆ, ಕರುಣೆ ನಿಷ್ಕರುಣೆ. ನಾಲ್ಕನೇದು ಅನ್ಯಾಯ ನ್ಯಾಯ. ನ್ಯಾಯ. ಐದನೇದು ಹೊರಗೆ, ಹೊರಗೆ ಒಳಗೆ. ಆರನೇದು ಯೋಗ್ಯ ಅಯೋಗ್ಯ. ವಿದ್ಯೆ ಅವಿದ್ಯೆ. ಎಂಟನೇದು ಸುಖ ದುಃಖ. ಮತ್ತೊಮ್ಮೆ ನೋಡಿ, ಆಮೇನ್ ಪದಗಳನ್ನು ಬಿಡಿಸಿ ಬರೆಯಿರಿ. ಅಲ್ಲಿಗೊಬ್ಬ, ಅಲ್ಲಿಗೆ ಪ್ಲಸ್ ಒಬ್ಬ. ಆಗಲೆಂದು, ಆಗಲಿ ಪ್ಲಸ್ ಎಂದು. ಸರ್ಪವಿತ್ತು, ಸರ್ಪವು ಪ್ಲಸ್ ಇತ್ತು. ಕೆರೆಯಲ್ಲಿ, ಕೆರೆ ಪ್ಲಸ್ ಅಲ್ಲಿ. ಇನ್ನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಶ್ರೀಮಂತ ಬಡವ, ಪುಣ್ಯ ಪಾಪ, ಕರುಣೆ ನಿಷ್ಕರುಣೆ, ಅನ್ಯಾಯ ನ್ಯಾಯ, ಹೊರಗೆ ಒಳಗೆ, ಯೋಗ್ಯ ಅಯೋಗ್ಯ, ವಿದ್ಯೆ ಅವಿದ್ಯೆ, ಸುಖ ದುಃಖ. ಪೆಬಲ್ಸ್ ಕನ್ನಡ